ಸ್ಟಾರ್ಟ್. ನಾನು ಆ್ಯಕ್ಚುಲಿ ಆ ಮೆಸೇಜ್ ನೋಡಿ ಯೋಚನೆ ಮಾಡಿದೆ, ಏನು ಈ ಮೆಸೇಜಿನ ಅರ್ಥ ಹೆಂಗೆ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವ್ಳನ್ನ ಕೇಳಿದೆ. ಮೈ ನೇಮ್ ಈಸ್ ಐ, ಮೈ ಪ್ರಾಬ್ಲಮ್ ಈಸ್ ಲವ್ ಆ್ಯಂಡ್ ದ ಸೊಲ್ಯೂಷನ್ ಈಸ್ ಯು ಅಂತ ಹಿಂಗೆ ಬಿಟ್ಟಿದ್ದು ಬಾಲು. ನನಗೂ ಅರ್ಥ ಆಗ್ತಲ್ಲ, ಸರಿ ಅಂತ ಹೋಗಿ ಕೂತ್ಕೊಂಡು ನೈಟೆಲ್ಲ ಯೋಚನೆ ಮಾಡೋದು. ಆಮೇಲೆ ಗೊತ್ತಾಯಿತು, ಲಾಸ್ಟಲ್ಲಿ ಇತ್ತು ಸೆಂಟೆನ್ಸ್, ಮೈ ನೇಮ್ ಈಸ್ ಐ, ಮೈ ಪ್ರಾಬ್ಲಮ್ ಈಸ್ ಲವ್ ಆ್ಯಂಡ್ ಸೊಲ್ಯೂಷನ್ ಈಸ್ ಯು. ಹಿಂಗಿತ್ತಲ್ಲ, ಅವಾಗ ನೋಡಿದೆ, ಓಹ್ ಇದು ಐ ಲವ್ ಯು ಅಂತ. ಒಂದು ಮಾತಲೆ 100 ಹೇಳಲೆ, ಇದ್ದು ಬಿಡ್ತೀಯ ಈ ತೋಳಲಿ. ಡೌಟು ಬೇಡವೇ ನಾನು ಲವ್ವಲಿ, ಬರೆಯುವೆ ಒಂದು ದಾಖಲೆ. ಐ ಲವ್ ದ ವೇ ಯು ಹೇಟ್ ಮೀ. ಗೀತ ಬಂದಳು ಎದೆ ರೋಡಿಗೆ, ಓಕೆ ಅಂದರೆ ಸಾಕು ಪ್ರೀತಿಗೆ. ರೆಕ್ಕೆ ಬಂದಿದೆ ನನ್ನ ಆಸೆಗೆ, ಸ್ಟಾರ್ಟು ನಂಗೂ ಈಗ ಪ್ರೀತಿ ಬೇಸಿಗೆ. ಒಂದು ಮಾತಲೆ 100 ಹೇಳಲೆ, ಎದ್ದು ಬಿಡ್ತೀಯ ಈ ತೋಳಲೆ. ಡೌಟು ಬೇಡವೇ ನಾನು ಲವ್ವಲಿ, ಬರೆಯುವೆ ಒಂದು ದಾಖಲೆ. ಡಾರ್ಲಿಂಗ್ ನಿನ್ನ ನೋಡಲು ಇರುವ 2 ಕಣ್ಣು ಸಾಲದೆ. ಪ್ರೇಮ ಲೋಕಕ್ಕೆ ತುಂಬು ಹೃದಯದಿ ಮಂಡಿ ಊರುವೆ ಕೋರಿ ಸ್ವಾಗತ. ಸೊ ಆಗಲೇ ಗೊತ್ತಾಗಿದ್ದು. ಅದಕ್ಕೂ ಮುಂಚೆನೇ ಆಲ್ಮೋಸ್ಟ್ ಲವಲ್ ಇದ್ದು, ಬಟ್ ಸ್ಟಿಲ್ ಪ್ರಪೋಸ್ ಮಾಡಿದ್ದು ಇವರೇ ಅಂತ ನಾನೇ ಹೇಳ್ಕೊಂಬರೋದು ಅಷ್ಟೇ. ಐ ಲವ್ ಯು. ಈ ಜನ್ಮವು ಒಂದೇ ಸಾಲದು, ನಿನ್ನ ಪ್ರೀತಿ ಪಡೆದ ನಮ್ಮಕ್ಕ ಮೇಕಪ್ ಆ್ಯಂಡ್ ಹೇರ್ ಕೋರ್ಸ್ಗೆ ಹೋಗ್ತಿರುವಾಗ ಇವರು ಹೇರ್ ಟೀಚರು. ಒಂದ್ಸಲ ಹಿಂಗೆ ಕ್ಯಾಶುವಲಾಗಿ ನಮ್ಮ ಅಕ್ಕನ ಮನೆಗೆ ಬಂದಾಗ ನಾನು ಫಸ್ಟ್ ಟೈಮ್ ಇವ್ರನ್ನ ನೋಡಿ ಇಂಪ್ರೆಸ್ ಆಗಿದ್ದು. ಹಂಗೆ ಅದು ಫ್ರೆಂಡ್ಶಿಪ್ ಆಗಿ, ಫ್ರೆಂಡ್ಶಿಪ್ಪಿಂದ ಲವ್ ಆಗಿದ್ದು, ಲವ್ ಹೋಗಿ ಇವಾಗ ಮದುವೆವರೆಗೂ ಬಂದಿದೆ. ಸೊ ಅದಾಗಿ ಐ ಥಿಂಕ್ 3 years ಆಯಿತು. ಸೊ ನಾವು ವಿ ಆರ್ ಮ್ಯಾರೇಜ್ ಆಗ್ತಾಯಿದ್ದೀವಿ. ಸೊ ಐ ಆಮ್ ಸೋ ಹ್ಯಾಪಿ. ಬೆಳಗ್ಗೆ ಮನೇನ ಬಸ್ಸು ಲಾಸ್ಟಿಗೆ ಮನೇನ ಬಸ್ಸು ಬರೋದೇ ಇದೆ. ಆಮೇಲೆ 3 hour 4 hour ಆಯಿತು. ಆವಾಗ ನಾವು ಮಾಡೋದು ಕೆಲಸ. ನಿದ್ದೆನೇ ಇಲ್ಲ. ಈಗಲೇ ಒಂದು 10 ನಿಮಿಷ ನಿದ್ದೆ ಮಾಡಿದ್ದು. ಅದು 10 ನಿಮಿಷಕ್ಕೆ ಟಕ್ಕಂತ ಇದ್ರದ್ದು ಸೌಂಡ್ ಕೇಳಿಸಿದ ತಕ್ಷಣ ವಾದ್ಯದ್ದು ಎಚ್ಚರ ಆಗಿ 10 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟಿದ್ದೀನಿ. ನಂಗೆ ನಿದ್ದೆ ಬಂದಿಲ್ಲ, ರಾತ್ರಿ ಎಲ್ಲ ನಿನ್ನ ನೆನಪಲು ನಿದ್ದೆ ಬಂದಿಲ್ಲ. ನಂಗೆ ನಿದ್ದೆ ಬಂದಿಲ್ಲ, ನಾಳೆ ನನ್ನ ಮದುವೆ ಅಂತ ನಿದ್ದೆ ಬಂದಿಲ್ಲ. ಹುಚ್ಚು ಮನಸ್ಸು ಕಣ್ಣ ಮುಚ್ಚಲಿಲ್ಲ, ರೆಪ್ಪೆ ನಡುವೆ ಏಕೆ ಹಾಕಿದ್ದಲ್ಲ. ಏನೇ ಆದ್ರೂ ಇವಳ ನೆನಪು ಕಿಕ್ಕುಕೊಳ್ಳೋದಲ್ಲ.
ಕರಿ ಪುನಿ ಬಾಸಿಂಗನು ಇಲ್ಲೇ ಕಟ್ಬಿಡ್ಲಿ ಬೇಕಾದ್ರೆ ಬಾಸಿಂಗ ಓ ಬಾಸಿಂಗಾನೆ ಅಲ್ಲ ಇದು ಹಣೆ ಬರಹ ವಾಚು ಚೈನು ಅಲ್ಲ ಇದು ಕೈದಿ ಚೈನು ಅಂತ ನನ್ನ ಸೋದರ ಮಾವ ಹೇಳ್ದಾನಲ್ಲ ಅಮ್ಮನ ಥರ ನೋಡ್ಕೊಬೇಕು, ಜಾಸ್ತಿ ಕೇರಿಂಗಾಗಿ ಪ್ರೀತಿ ಕೊಟ್ಟು ಏನಕ್ಕೂ ಕೊರತೆ ಆಗ್ದಂಗೆ ಅವರ ಒಂದು ಫ್ರೀಡಮಲ್ಲಿ ಏನಕ್ಕೂ ಒಂದು ಬೌಂಡ್ರಿ ಆಗ್ತೆ ಬದುಕಬೇಕು ಅವರು. ಸೊ ಆ ಥರ ನೀವು ನನ್ನ ನೋಡ್ಕೋತೀರಾ? ಐ ಪ್ರಾಮಿಸ್ ಯು. ಸೊ ನಿಮಗೆ ನಿಮ್ಮ ಲೈಫಲ್ಲಿ ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನ ನೋಡ್ಕೋತೀನಿ, ಯಾವ ಕೊರತೆನೋ ಆಗದೆ ಇರೋ ಥರ ಹಿಡಿಸ್ಕೋತೀನಿ. ಆ್ಯಂಡ್ ಲೈಫ್ ಟೈಮ್ ಟಿಲ್ ಮೈ ಬ್ರೀತ್ ನಾನು ನಿಮ್ಮ ಜೊತೆ ಇರ್ತೀನಿ. ಸೊ ಫಸ್ಟ್ ಥಿಂಗ್ ಕೇರಿಂಗ್ ನಂಗೆ ತುಂಬ ಇಷ್ಟ ಆಗೋದು. ಬಿಕಾಸ್ ಅದು ಯಾವ ಸಿಚುವೇಶನ್ ಆಗಿರಲಿ ಏನೇ ಆಗಿರಲಿ ನಾನು ಅಷ್ಟು ಕೇರ್ ಮಾಡ್ತಾರೆ. ಆ್ಯಂಡ್ ಪ್ರೊಟೆಕ್ಟ್, ಲೈಕ್ ಯಾರ ಮುಂದೆನೋ ಇದ್ದಾಗ ಕೆಲವೊಬ್ಬರು ಬಿಟ್ಬಿಡೋದು ಅಥವಾ ಯಾವ್ದಾದ್ರು ಸಿಚುವೇಶನಲ್ಲಿದ್ದಾಗ ಡ್ರಾಪ್ ಔಟ್ ಆಗೋದು, ಸೊ ಅದು ಯಾವುದೂ ಮಾಡಲ್ಲ. ಸೊ ಇವ್ರ ಬಗ್ಗೆ ನಾನು ಆ ಥರ ಹೇಳಬೇಕು ಅನ್ನೋ ಒಂದು ದೊಡ್ಡ ಲೀಸ್ಟೇ ಇದೆ. ನನಗೆ ಇವ್ರದ್ರಲ್ಲಿ ಈ ಕ್ಯಾರೆಕ್ಟ್ರ್ ಇಷ್ಟ, ಆ ಕ್ಯಾರೆಕ್ಟ್ರ್ ಇಷ್ಟ, ಬಟ್ ಪರ್ಫೆಕ್ಟಾಗಿದೆ ನನಗೆ ಮ್ಯಾಚು ಅಂತ ಹೇಳ್ಬೋದು. ನೋಡ್ರಿ 500 ರೂಪಾಯಿ ವಾಪಸ್ ತಗೊಂಡ್ಬಿಟ್ರು. ಇಲ್ಲ ಇದು ಒಪ್ಪಲ್ಲ ನಾವು. ಥ್ಯಾಂಕ್ ಯು. ಏಕಾಂಗಿಯಾಗಿರಲು ಕೈ ಹಿಡಿದೆ ಜೊತೆಯಾದೆ, ತಾಯಂತೆ ಬಳಿ ಬಂದೆ, ಆದರಿಸಿ ಪ್ರೀತಿಸಿದೆ, ಬಾಳಲಿ ಸುಖ ನೀಡಿದೆ, ನನ್ನಿ ಬದುಕಿಗೆ ಶ್ರುತಿಯಾದೆ, ನನ್ನಿ ಮನೆಯ ಬೆಳಕಾದೆ.